ಬಿಗ್ ಬಾಸ್ ಇಡೀ ಭಾರತದಲ್ಲಿಯೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ರಿಯಾಲಿಟಿ ಶೋ. ಈ ರಿಯಾಲಿಟಿ ಶೋನಲ್ಲಿ ನಿರೂಪಕರಿಂದಲೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಪ್ರತಿಯೊಂದು ಭಾಷೆಯಲ್ಲಿ ಕೂಡ ಅಲ್ಲಿಯ ಸ್ಟಾರ್ ನಟರು ಬಿಗ್ ಬಾಸ್ ನಿರೂಪಣೆಯನ್ನ ಮಾಡ್ತಾರೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ನಿರೂಪಣೆಯನ್ನ ಮಾಡ್ತಾ ಇದ್ರೆ, ತೆಲುಗಿನಲ್ಲಿ ಕಮಲ್ ಹಾಸನ್ ಒಮ್ಮೆ ಮಾಡಿದ್ರೆ, ನಾಗಾರ್ಜುನ್, ನಾಣಿ, ಜೂನಿಯರ್ NTR ಹೀಗೆ ಸಾಕಷ್ಟು ನಟರು ಬದಲಾಗಿ ಹೋಗಿದ್ದಾರೆ. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ನಟರು ಆಗಾಗ ಬದಲಾಗ್ತಿರ್ತಾರೆ. ಇನ್ನು ಕನ್ನಡದ ವಿಚಾರಕ್ಕೆ ನಾವು ಬರ್ತಾ ಹೋಗೋದಾದ್ರೆ, ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್ ಎನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸುದೀಪ್ ಅವರ ಹೊರತಾಗಿ ಬಿಗ್ ಬಾಸ್ ಅನ್ನ ಬೇರೆ ಯಾರೋ ನಿರೂಪಣೆ ಮಾಡ್ತಾರಂತ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. 8 ಸೀಸನ್ಗಳಿಂದಲೂ ಕೂಡ ಸುದೀಪ್ ಅವರೇ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂತಹ ವಿಚಾರ. ಆದ್ರೆ ಕೆಲ ವಾರಗಳಿಂದ ಸುದೀಪ್ ಅವರು ಅನಾರೋಗ್ಯದ ಕಾರಣಕ್ಕಾಗಿ ಬಿಗ್ ಬಾಸ್ ನಿರೂಪಣೆಯನ್ನ ಪ್ರಪ್ರಥಮ ಬಾರಿಗೆ ಮಿಸ್ ಮಾಡಿಕೊಂಡಿದ್ದಾರೆ. ಇನ್ನು ಸುದೀಪ್ ಅವರ ಆ ಸ್ಟೈಲ್ಗೆ, ಆ ಗತ್ತಿಗೆ, ಆ ಗೈರತ್ತಿಗೆ ಎಲ್ಲರೂ ಕೂಡ ಫಿದಾಗ್ ಹೋಗಿದ್ದಾರೆ. ಸುದೀಪ್ ಅವರ ನಟನೆಯನ್ನ ಮಾತ್ರ ಹಿಂದೆ ನೋಡಿದ್ರು, ಅವರ ನಿರೂಪಣೆ ನೋಡಿದಂತ ಜನರು ಕೂಡ ಶಹಬಾಸ್ ಅಂತ ಇದ್ದಾರೆ. ಸುದೀಪ್ ಅವರೇ ದಿ ಬೆಸ್ಟ್ ಆಂಕರ್ ಅನ್ನುವ ರೀತಿಯಲ್ಲೂ ಕೂಡ ಜನ ಮಾತನಾಡಿಕೊಳ್ತಾ ಇದ್ದಾರೆ. ಸದ್ಯ ಸುದೀಪ್ ಅವರು ಇಲ್ಲದಂತ ಕಾರಣಕ್ಕಾಗಿ ತೀವ್ರವಾದಂತ ಬೇಸರವನ್ನೂ ಕೂಡ ಹೊರಹಾಕ್ತಿದ್ದಾರೆ. ಆದ್ರೆ ಇದೇ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಸುದೀಪ್ ಅವರ ನಿರೂಪಣೆಗೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಹಾನೆಸ್ಟ್ ಗರ್ಲ್ ಎನ್ನುವಂತಹ ಓರ್ವ ಫ್ಯಾನ್, ಅಂದ್ರೆ ಸಲ್ಮಾನ್ ಖಾನ್ ಅವರ ಫ್ಯಾನ್ ಇದೀಗ ಸುದೀಪ್ ಅವರ ನಿರೂಪಣೆಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನು ತೆಗೆದಿದ್ದಾರೆ. ಈ ಹಾನೆಸ್ಟ್ ಗರ್ಲ್ ಎನ್ನುವಂತಹ ಫ್ಯಾನ್ ಈ ಹಿಂದೆಯೂ ಕೂಡ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿಯಾಗಿದ್ರು. ಇದೀಗ ಮತ್ತೊಮ್ಮೆ ಸುದೀಪ್ ಅವರಿಗೆ ಆಂಕರಿಂಗ್ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದಷ್ಟು ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಆ ಹಾನೆಸ್ಟ್ ಗರ್ಲ್ ಈ ರೀತಿಯಾಗಿ ತಮ್ಮ ಟ್ವಿಟರ್ ನಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ದಿ ಬೆಸ್ಟ್ ನಿರೂಪಕರು, ಅದ್ಭುತವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಅವರು ಸ್ಪರ್ಧಿಗಳಿಗೆ ಖಡಕ್ ಆಗಿ ಗದರಿಸುವಂತ ಸ್ಟೈಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಕನ್ನಡ ಹಾಗೆ ಹಿಂದಿಗೆ ನಾವು ಕಂಪೇರ್ ಮಾಡಿ ನೋಡ್ತಾ ಹೋಗೋದಾದ್ರೆ ಸುದೀಪ್ ಅವರು ಅಷ್ಟೊಂದು ಖಡಕ್ ಆಗಿ ನಿರೂಪಣೆಯನ್ನ ಮಾಡ್ತಾ ಇಲ್ಲ. ಸುದೀಪ್ ಅವರು ಸಲ್ಮಾನ್ ಖಾನ್ ರಿಂದ ಕಲಿಯೋದು ಬಹಳಷ್ಟಿದೆ. ಅವರ ರೀತಿಯಲ್ಲಿ ಖಡಕ್ ಆಗಿ ನಿರೂಪಣೆಯನ್ನ ಮಾಡಬೇಕು ಎನ್ನುವ ರೀತಿಯಲ್ಲಿ ಸಲಹೆಯನ್ನ ಕೊಟ್ಟಿದ್ದಾರೆ. ಸುದೀಪ್ ಅವರು ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನನಗೆ ಹೀಗನ್ಸ್ತು, ಹೀಗೆ ಹೇಳ್ತಾ ಇದ್ದೀನಿ, ಇನ್ ನಿಮಗ್ ಬಿಟ್ಟಿದ್ದು ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಹೊರತಾಗಿ ತರಾಟೆಗೆ ತೆಗೆದುಕೊಳ್ಳೋದಿಲ್ಲ. ಖಡಕ್ ಆಗಿಯೂ ಕೂಡ ಅವರಿಗೆ ಗದರಿಸುವಂತ ಕೆಲಸವನ್ನು ಕೂಡ ಮಾಡೋದಿಲ್ಲ. ಅದೇ ಹಿಂದಿಯಲ್ಲಾದ್ರೆ ಸಲ್ಮಾನ್ ಖಾನ್ ಖಡಕ್ ಆಗಿ ಸ್ಪರ್ಧಿಗಳಿಗೆ ಗದರಿಸ್ತಾರೆ, ಹೆದರಿಸ್ತಾರೆ. ಅದೇ ರೀತಿಯಾಗಿ ಎಲ್ಲ ಸ್ಪರ್ಧಿಗಳನ್ನು ಕೂಡ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸುದೀಪ್ ಅವರು ಕೂಡ ಅದನ್ನ ಕಲಿಬೇಕು. ಸುದೀಪ್ ಅವರ ನಿರೂಪಣೆ ಸಿಕ್ಕಾಪಟ್ಟೆ ಸಾಫ್ಟ್ ಆಯ್ತು ಅಂತ ನನ್ಗೆ ಅನಿಸ್ತಿದೆ ಎನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಟ್ವೀಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸುದೀಪ್ ಅವರಿಗೆ ಎಲ್ಲರೂ ಕೂಡ ಶಹಬಾಸ್ ಅಂತಿದ್ರೆ, ಇದ್ಯಾರಪ್ಪ ಪ್ರಪ್ರಥಮ ಬಾರಿಗೆ ಈ ರೀತಿಯಾಗಿ ಆಕ್ಷೇಪವನ್ನು ತೆಗಿತಿದ್ದಾರೆ, ಈ ರೀತಿಯಾಗಿ ಹೇಳ್ತಿದ್ದಾರಲ್ಲ ಅಂತ ಒಂದಷ್ಟು ಜನ ತುಂಬಾ ಆಶ್ಚರ್ಯದಿಂದ ಇದೀಗ ನೋಡ್ತಾ ಇದ್ದಾರೆ. ಹಾಗೆ ಟ್ವೀಟ್ ಅನ್ನ ತಮ್ಮದೇ ಆದಂತ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸುದೀಪ್ ಅವರ ಪರವಾಗಿ ವಹಿಸಿಕೊಂಡು ಮಾತನಾಡ್ತಿರೋರು ಹೇಳುವಂತ ಮಾತೇನಪ್ಪಾ ಅಂದ್ರೆ, ಸ್ಪರ್ಧಿಗಳನ್ನ ತಮ್ಮ ಕಂಟ್ರೋಲ್ ಸುದೀಪ್ ಅವರು ಇಟ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಬೇಸರ ಆಗಬಾರ್ದು, ಅವರ ಮನಸ್ಸಿಗೆ ಘಾಸಿ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಸುದೀಪ್ ಅವರು ಪರೋಕ್ಷವಾಗಿ ಬುದ್ಧಿಮಾತನ್ನ ಹೇಳ್ತಾರೆ ಹೊರತಾಗಿ ನೇರವಾಗಿ ಗದರಿಸುವಂತ ಕೆಲಸವನ್ನ ಅವರು ಮಾಡೋದಿಲ್ಲ. ಅದರಲ್ಲೂ ಕೂಡ ಹುಚ್ಚ ವೆಂಕಟ್ ಹಾಗೆ ಒಂದಷ್ಟು ಜನ ತಮ್ಮ ಮಿತಿಯನ್ನು ಮೀರಿದಂತ ಸಂದರ್ಭದಲ್ಲಿ ಸುದೀಪ್ ಅವರು ಗದರಿಸಿದಂತ ಉದಾಹರಣೆಯೂ ಕೂಡ ಇದೆ. ಸುದೀಪ್ ಅವರು ಅವರನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಂತ ಉದಾಹರಣೆಗಳು ಕೂಡ ಇದೆ. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಆ ರೀತಿಯಾಗಿ ಗದರಿಸೋದಿಕ್ಕೆ ಹೋಗೋದಿಲ್ಲ. ಸಾಫ್ಟ್ ಆಗಿ ಅವರೆಲ್ಲರ ಮನಸ್ಸನ್ನ ಗೆಲ್ಲುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೇಸರ ಆಗಬಾರ್ದು, ಅವರ ಮೂಡ್ ಔಟ್ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಯಾರಿಗೂ ಕೂಡ ಗದರಿಸೋಕೆ ಹೋಗೋದಿಲ್ಲ. ಅದರ ಬದಲಾಗಿ ಸಾಫ್ಟ್ ಆಗಿ ನಿರೂಪಣೆಯನ್ನ ಮಾಡಿಕೊಂಡು ಸೈ ಎನಿಸಿಕೊಂಡಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಇದೀಗ ಸುದೀಪ್ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇನ್ನೂ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಇಲ್ಲ, ಹಾನೆಸ್ಟ್ ಗರ್ಲ್ ಹೇಳಿರುವ ರೀತಿಯಲ್ಲಿ ಸಲ್ಮಾನ್ ಖಾನ್ ಅವರ ರೀತಿಯಲ್ಲಿಯೇ ಸುದೀಪ್ ಅವರು ಕೂಡ ಖಡಕ್ ಆಗಿ ಗದರಿಸುವಂತ ಕೆಲಸವನ್ನ ಮಾಡಬೇಕು. ಆಗ ನಿರೂಪಣೆಗೆ ಇನ್ನೊಂದಷ್ಟು ಖಡಕ್ನೆಸ್ ಬರುತ್ತೆ. ಅದೇ ರೀತಿಯಾಗಿ ಮನೆಯೊಳಗೆ ಇರುವಂತಹ ಸ್ಪರ್ಧಿಗಳು ಕೂಡ ಆಂಕರ್ಗೆ ಭಯ ಪಡ್ತಾರೆ. ವೀಕೆಂಡ್ ನಲ್ಲಿ ಏನು ಬಂದು ಹೇಳ್ತಾರೋ, ನಾವಿಂಥ ತಪ್ಪು ಮಾಡಿಬಿಟ್ವಿ ಅಂತ ಅವ್ರು ಅಂದ್ಕೊಳ್ತಾರೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಜನ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಹಾನೆಸ್ಟ್ ಗರ್ಲ್ ಟ್ವೀಟ್ ಸದ್ಯ ಒಂದು ರೀತಿಯಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ. ಒಂದಷ್ಟು ಜನ ಹಾನೆಸ್ಟ್ ಗರ್ಲ್ ಹೇಳಿದ್ದು ತಪ್ಪು ಅಂತಿದ್ರೆ, ಒಂದಷ್ಟು ಜನ ಸರಿ ಎನ್ನುವ ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್ ಕನ್ನಡದಲ್ಲಿ. ಕಾರಣ ಬೇರೆ ಬೇರೆ ಭಾಷೆಗಳಲ್ಲಿ ಆಂಕರ್ಗಳು ಆಗಾಗ ಬದಲಾಗ್ತಿರ್ತಾರೆ. ಬೇರೆ ಬೇರೆ ಆಂಕರ್ಗಳ ಮೂಲಕವೂ ಕೂಡ ಹೋಸ್ಟ್ ಅನ್ನ ಮಾಡಿಸಿದ್ದಾರೆ. ಬಟ್ ಕನ್ನಡದಲ್ಲಿ ಇಲ್ಲಿವರೆಗೂ ಕೂಡ ಸುದೀಪ್ ಅವರ ಬದಲಾಗಿ ಯಾವುದೇ ಹೋಸ್ಟ್ ಅನ್ನು ಕೂಡ ಕರ್ಕೊಂಡು ಬಂದಿಲ್ಲ. ಸುದೀಪ್ ಅವರು ಇಲ್ಲದಂತಹ ಸಂದರ್ಭದಲ್ಲೂ ಕೂಡ, ಅವರ ಅನುಪಸ್ಥಿತಿಯಲ್ಲೂ ಕೂಡ ಬೇರೆ ಯಾವುದೇ ನಟನನ್ನು ಕರೆಸಿ ನಿರೂಪಣೆ ಮಾಡಿಸಿಲ್ಲ. ಕಾರಣ ಇಷ್ಟೇ, ಕನ್ನಡದಲ್ಲಿ ಬಿಗ್ ಬಾಸ್ ಅಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್ ಎನ್ನುವಷ್ಟರ ಮಟ್ಟಿಗೆ ಪ್ರಚಲಿತವಾಗಿದೆ.